ಮೂಡ ಫೈಲ್ 6 ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿರುವ 6ನೇ ಸುಳ್ಳು ದಾಖಲೆ ನನ್ನ ಕೈಲಿದೆ. ಏನ್ ಸುಳ್ಳದು? ಯಾವ ರೀತಿ ಸುಳ್ಳು ಹೇಳಿ ಸಿಗಾಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಈ ಡಾಕ್ಯುಮೆಂಟ್ ಬಟಾ ಬಯಲು ಮಾಡ್ತಾ ಇದೆ. ಯಾವ ರೀತಿ ಮೂಡಾದ ನಿಯಮವನ್ನ ಉಲ್ಲಂಘನೆ ಮಾಡಿ ಬೆಲೆ ಬಾಳುವ ಬದಲಿ ನಿವೇಶನಗಳನ್ನ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ನೀಡಲಾಗಿದೆ. ಅದನ್ನ ಬಟಾ ಬಯಲು ಮಾಡ್ತಾ ಇದೆ ಈ ದಾಖಲೆ. ರಿಪಬ್ಲಿಕ್ ಕನ್ನಡದ ಸೂಪರ್ 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 ಎಕ್ಸ್ಕ್ಲೂಸಿವ್ ದಾಖಲೆ. ಬೇರೆ ಯಾವುದೇ ಮಾಧ್ಯಮಗಳ ಕೈ ಸೇರದ ದಾಖಲೆ ರಿಪಬ್ಲಿಕ್ ಕನ್ನಡದ ಕೈಯಲ್ಲಿ. ಬೇರೆಯವ್ರ ಹತ್ರ ಇದ್ರೂ ಕೂಡ ಬಹುಶಃ ಅವ್ರಿಗೆ ಗೊತ್ತಾಗಿಲ್ವೇನೋ ಇದು ಎಷ್ಟು ವ್ಯಾಲ್ಯೂಬಲ್ ಡಾಕ್ಯುಮೆಂಟ್, ಎಷ್ಟು ಮೌಲ್ಯಯುತವಾದ ದಾಖಲೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಇದರ ಬಗ್ಗೆ ನಾವು ಇಷ್ಟೆಲ್ಲ ಒತ್ತಿ ಹೇಳ್ತಾ ಇದ್ದೀವಿ? ಯಾಕೆ ಇಷ್ಟೊಂದು ಬಿಲ್ಡಪ್? ನಿಮಗೆ ಅನುಮಾನ ಬಂದಿರಬಹುದು. ಹೇಗೆ ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ಅಂದಿನ ಉಪಮುಖ್ಯಮಂತ್ರಿ, ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಪತ್ನಿ ಅನ್ನೋ ವಿಚಾರಕ್ಕೆ ಮೂಡಾದ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಮೂಡಾದಲ್ಲಿದ್ದ ನಿಯಮಗಳನ್ನ ರಾತ್ರೋರಾತ್ರಿ ಬದಲಾವಣೆ ಮಾಡಲಾಗಿದೆ. ಅದನ್ನ ಬಹಿರಂಗ ಪಡಿಸ್ತಾ ಇದೆ ರಿಪಬ್ಲಿಕ್ ಕನ್ನಡದ ಮೂಡ ಫೈಲ್ ಸಂಖ್ಯೆ 6. ದೇವನೂರು ಬಡಾವಣೆ ಎಲ್ಲಿ ಜಾಗವನ್ನ ವಶಕ್ಕೆ ಪಡೆದು ಅಲ್ಲಿ ನಿವೇಶನಗಳನ್ನ ಅಭಿವೃದ್ಧಿ ಮಾಡಿ ದೇವನೂರು ಬಡಾವಣೆ ಅನ್ನೋ ಹೆಸರನ್ನ ಕೊಟ್ಟಿತ್ತು ಮೂಡ. ಅದೇ ಬಡಾವಣೆಯಲ್ಲಿ ಖಾಲಿಯಾಗಿ ಬಿದ್ದಿದೆ ಸಾವಿರಾರು ಸೈಟ್ಗಳು. ಒಂದಲ್ಲ, ಎರಡಲ್ಲ, 100 ಅಲ್ಲ, 200 ಅಲ್ಲ, ಸಾವಿರಾರು ನಿವೇಶನಗಳು ಅದೇ ಬಡಾವಣೆಯಲ್ಲಿ ಖಾಲಿ ಇದೆ. ಈ ಬಗ್ಗೆ RTI ಮಾಹಿತಿ. ಜೂನ್ 18, 2024 ಇದೇ ವರ್ಷದ ಜೂನ್ ತಿಂಗಳ 18ನೇ ತಾರೀಕಿನವರೆಗೆ ಈ ದೇವನೂರು ಬಡಾವಣೆಯಲ್ಲಿ ಎಷ್ಟು ಸೈಟ್ಗಳು ಖಾಲಿ ಇತ್ತು, ಬೇರೆ ಬೇರೆ ಅಳತೆಯ ನೂರಾರು ಸೈಟ್ಗಳು ಅಲ್ಲಿ ಖಾಲಿ ಇತ್ತು ಅನ್ನೋದರ ಬಗ್ಗೆ RTI ಮಾಹಿತಿ ಇದೀಗ ಬಹಿರಂಗವಾಗ್ತಾ ಇದೆ ನಿಮ್ಮ ಮುಂದೆ. ಮೂಡ ಫೈಲ್ ಸಂಖ್ಯೆ 6 ನಿಮ್ಮ ಮುಂದೆ ಬಹಿರಂಗ ಪಡಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಗಮನಿಸಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಹಿಂಬರಹ ಮಾಹಿತಿ ಹಕ್ಕು ಅಧಿನಿಯಮ 2005 ಇದರ ಅಡಿಯಲ್ಲಿ ಮಾಹಿತಿಯನ್ನ ಕೋರಲಾಗಿರೋದು. ಮಾಹಿತಿಯನ್ನ ಕೊಟ್ಟಿರುವ ದಿನಾಂಕ ಮಾರ್ಕ್ ಮಾಡಿ ತೋರಿಸ್ತಿದೀವಿ, ವೈಟ್ನರ್ ಮಾರ್ಕ್ ಅಲ್ಲ, ಬೋಲ್ಡ್ ಮಾರ್ಕ್. ಗಮನಿಸಿ, 18/6/2024 ಅನ್ವಯ ಕೆಸರೆ ಗ್ರಾಮವನ್ನ ಮೂಡ ದೇವನೂರು ಬಡಾವಣೆಯಾಗಿ ಪರಿವರ್ತನೆ ಮಾಡಿದ ನಂತರದಲ್ಲಿ ಬಾಕಿ ಇರುವ ಸೈಟ್ಗಳ ಸಂಖ್ಯೆ 3069. ಎಷ್ಟು? 3069. 460 ಕಾರ್ನರ್ ಸೈಟ್, ಮೂಲೆ ಸೈಟ್ಗಳೇನೆ 460 ಬಾಕಿ ಇದೆ. ಮುಖ್ಯಮಂತ್ರಿಗಳ ಪತ್ನಿಗೆ ಹೇಗೆ ಅಳೆದು ತೂಗಿ ಲೆಕ್ಕ ಮಾಡಿದ್ರು ಕೂಡ ಸಿಗಬೇಕಾಗಿದ್ದು 2 ಸೈಟ್ ಅಂತಾರೆ. ಈ ದಾಖಲೆಗಳ ಆಧಾರದ ಮೇಲೆ ಮೂಡಾದ ನಿಯಮ ಅರ್ಥ ಮಾಡ್ಕೊಂಡಿರುವವರು ಕೊಟ್ಟಿರೋದು 14 ಸೈಟ್. ಎಲ್ಲಿ? ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಕೊಡಬೇಕು ಅನ್ನೋ ನಿಯಮ ಇದ್ರೂ ಕೂಡ 3069 ಸೈಟ್ಗಳಿದ್ರೂ ಕೂಡ ಯಾಕೆ ಕೊಟ್ಟಿಲ್ಲ ದೇವನೂರು ಬಡಾವಣೆಯಲ್ಲಿ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆ ಇದು. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದೇ ವರ್ಷ, ಈ ವರ್ಷದ ಜೂನ್ ತಿಂಗಳ 18ನೇ ತಾರೀಕಿನವರೆಗೂ 3069 ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ ಖಾಲಿ ಇದೆ. ಹಂಚಿಕೆ ಆಗ್ತಾ ಇದೆ ಈ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಅವರಿಗೆ. ಇಲ್ಲೇನೆ ಸೈಟ್ ಹಂಚುವ ನಿಯಮ ಇದ್ರೂ ಕೂಡ ಇದನ್ನ ಬದಲಾವಣೆ ಮಾಡಿದ್ದು ಯಾರು? ಯಾವ ಕಾರಣಕ್ಕೆ? ಯಾರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಲೇಬೇಕು. ಮೂಡ ವಿಚಾರದಲ್ಲಿ ನಾವು ಕೇಳಿಲ್ಲ, ಇರುವ ನಿಯಮದ ಆಧಾರದ ಮೇಲೆ ಅವ್ರು ಕೊಟ್ಟರು, ನಾವು ತಗೊಂಡ್ವಿ. ಬಿಜೆಪಿ ಅವ್ರು ಕೊಟ್ಟರು, ನಾವು ತಗೊಂಡ್ವಿ. ಎಷ್ಟು ಸುಳ್ಳು! ದೇವನೂರು ಬಡಾವಣೆಯಲ್ಲೇ ಸೈಟ್ ಇದ್ರೂ ಕೂಡ ವಿಜಯನಗರದಲ್ಲಿ ಸೈಟ್ ಕೊಡಲಾಗಿದೆ. ವೈಟ್ನರ್ ಹಾಕಿ ದಾಖಲೆಯಲ್ಲಿ ಕೇಳ್ಕೊಂಡ್ರಲ್ಲ ಪಾರ್ವತಮ್ಮನವರು, ಅದಕ್ಕ ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತ ಹೇಳಿ ಕೇಳ್ಕೊಂಡ್ರಲ್ಲ, ಅದಕ್ಕ ನಿಯಮವನ್ನ ಉಲ್ಲಂಘನೆ ಮಾಡಿದ್ದು. ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇದ್ರೂ ಕೂಡ ಸಿಎಂ ಪತ್ನಿಗೆ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ನೀಡಬೇಕು. ಒಂದ ದೇವನೂರಿನಲ್ಲಿ ಕೊಡಬೇಕು, ಇಲ್ಲ ಅಷ್ಟೇ ಬೆಲೆ ಬಾಳುವ ಬೇರೆ ಜಾಗದಲ್ಲಿ ಸೈಟ್ ಕೊಡಬೇಕು. ದೇವನೂರು 3ನೇ ಹಂತ ಕೂಡ ಸಮಾನಾಂತರ ಲೇಔಟೇ. ಈಗ ಈ 6ನೇ ದಾಖಲೆ ರಿಲೀಸ್ ಆದ್ಮೇಲೆ ಸೃಷ್ಟಿಯಾಗುವಂತಹ ಪ್ರಶ್ನೆಗಳು. ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು, ಮುಖ್ಯಮಂತ್ರಿಗಳ ಪತ್ನಿಗೆ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ನೀಡಬೇಕಾಗಿತ್ತು. ದೇವನೂರು 3ನೇ ಹಂತದಲ್ಲಿ ಸೈಟ್ ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಪ್ರಶ್ನೆ ಒಂದು. ವಿಜಯನಗರ 3ನೇ ಹಂತದಲ್ಲಿ ಸೈಟ್ ನೀಡಿದ್ದು ಯಾಕೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಮೂಡ ಉತ್ತರವನ್ನ ಕೊಡುತ್ತಾ
ಮುಖ್ಯಮಂತ್ರಿಗಳ ಕುಟುಂಬ ಈಗ ಉತ್ತರವನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಈಗಷ್ಟೇ ರಿಲೀಸ್ ಮಾಡಿರುವಂತಹ ದಾಖಲೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ಅದಕ್ಕೆ ಸ್ವತಃ ಕೊಟ್ಟಿರುವಂತಹ ಉತ್ತರ ಏನು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದೆ. 18/6/2024 ವಿವಿಧ ಅಳತೆಯ ಸಾವಿರಾರು ನಿವೇಶನಗಳು ಖಾಲಿ ಇರುವಂತಹ ಸ್ಪಷ್ಟವಾದಂತಹ ದಾಖಲೆ ತಾವೀಗ ಸ್ಕ್ರೀನ್ ಮೇಲೆಯೂ ಕೂಡ ಗಮನಿಸ್ತಾ ಇದ್ದೀರಿ. ವಿತ್ ಪ್ರೂಫ್ ಇಷ್ಟೆಲ್ಲ ಸೈಟ್ಗಳಿದ್ದಾಗಲೂ ಕೂಡ ವಿಜಯನಗರ ಯಾಕೆ? ಈ ಒಂದು ದಾಖಲೆಯನ್ನ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಹೊರಗೆ ತೆಗೆಸಿರುವವರು ಇಲ್ಲಿ ಕೆಳಗಡೆ ಇದೆ, ಅದು ಬಹುಶಃ ಅಲ್ಲಿ ಕಾಣ್ತಾ ಇಲ್ಲ. ಶ್ರೀ ಎನ್ ಗಂಗರಾಜು ಅವರು RTI ಕಾರ್ಯಕರ್ತರು. ಅವರು ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಕೇಳಿದ ಆಧಾರದ ಮೇಲೆ ಈ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಸ್ವತಃ RTI ಕಾರ್ಯಕರ್ತರಾದ ಗಂಗರಾಜು ಅವರು ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ನಾವು ಅದಕ್ಕೆ ಹೇಳ್ತಿರೋದು, ರಿಪಬ್ಲಿಕ್ ಕನ್ನಡ ಕೇವಲ ಸುದ್ದಿ ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇಲ್ಲ. ಈ ಸುದ್ದಿಗಳಿಗೆ ಸಂಬಂಧಪಟ್ಟ ಅಧಿಕೃತ ಧ್ವನಿಗಳನ್ನ ಕೂಡ ನಿಮ್ಮ ಮುಂದೆ ತರ್ತಾ ಇದೆ. ಇದೇ ಸುದ್ದಿಗೆ ನಾವಿವತ್ತು ಬ್ರೇಕ್ ಮಾಡಿರುವ ಮೂಡಾ ಫೈಲ್ ಸಂಖ್ಯೆ 6 ದೇವನೂರು ಬಡಾವಣೆಯಲ್ಲೇ ಜಾಗ ಇದ್ರೂ ಕೂಡ ಬೇರೆ ಕಡೆಯಲ್ಲಿ ಕೊಟ್ಟದ್ದು ಯಾಕೆ ಸೈಟ್ ಅನ್ನ, ಇದ್ರ ಬಗ್ಗೆ ಮಾತನಾಡುವ ಅಧಿಕೃತ ಧ್ವನಿ ಗಂಗರಾಜು ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಗಂಗರಾಜು ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಮೊದಲನೇದಾಗಿ ಅಭಿನಂದನೆಗಳು ಸರ್. ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗಿರುವ ಈ ದಾಖಲೆ ತಮ್ಮ ಕೃಪೆಯಿಂದ ಲಭ್ಯವಾಗಿರೋದು, ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೆ ಸಾಧ್ಯವಾಗಿರೋದು. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್, ಈ ದಾಖಲೆ ಎಷ್ಟು ಇಂಪಾರ್ಟೆಂಟ್, ಈ ದಾಖಲೆಯಿಂದ ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಹೇಗೆ ನೀವು ತಿಳಿಸಬಹುದು ಜನರಿಗೆ? ಮೇಡಮ್, ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾವ್ರೆ ಅನ್ನೋದ್ರ ಜೊತೆಯಾಗಿ ಅದ್ರ ಜೊತೆಯಲ್ಲಿ ಅವರ ಸುತ್ತಮುತ್ತ ಇರುವ ಪಟಾಲಂಗಳು ಅವ್ರ ಜೊತೆ ಅವರಿಂದ ಸುಳ್ಳು ಹೇಳಿಸ್ತಾ ಇದ್ದಾರೆ. ಹಾಗೆ ಈ ಒಂದು ದಾಖಲೆ ಏನು ನಾವು ಈಗ 18/6/2024 ನೀವೇನು ರಿವೀಲ್ ಮಾಡ್ತಾ ಇದ್ದೀರಲ್ವಾ, ಈ ದಾಖಲೆ ಒಂದೇ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ 3 ಜನ RTI ಕಾರ್ಯಕರ್ತರು ದೂರು ಕೊಟ್ಟರೆ ಎಲ್ಲಾ ದಾಖಲೆಗಳು 90 ಭಾಗ ನನ್ನಿಂದಲೇ ಹೋಗಿರೋದು. ಯಾರಲ್ಲೂ ಮೂಲ ದಾಖಲೆಗಳು, ದೃಢೀಕೃತ ದಾಖಲೆಗಳು ಯಾರಲ್ಲೂ ಇಲ್ಲ. DJ ಅಬ್ರಾಮ್ ಇಂದ ಇಡಬಹುದು, ಕೃಷ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರಲ್ಲೂ ದಾಖಲೆಗಳು ಹೋಗಿರೋದು ನಾನು ತೆಗೆದ ದಾಖಲೆಗಳಿಂದಲೇ. ಎಲ್ಲಾ ದಾಖಲೆಗಳನ್ನು ಸಹ ಇವರು ತರಿಸ್ಕೊಂಡು ನಾನು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ ಪ್ರಪ್ರಥಮವಾಗಿ ವಿಶ್ವನಾಥ್ ಅವರು ನಾನು ಪ್ರೆಸ್ ಮೀಟ್ ಮಾಡಿ ಮೂಡಾ ಎದುರುಗಡೆ ದಾಖಲೆ ಬಿಡುಗಡೆ ಮಾಡಿದ ನಂತರ ಹಲವಾರು ದಾಖಲೆಗಳು ಹೊರಗಡೆ ಹೋದೋ. ಇದಕ್ಕೊಂದು ದೊಡ್ಡ ಕಥೆ ಇದೆ. ಯಾಕೆ ಬಿಡುಗಡೆ ಮಾಡಿದೆ ಅನ್ನೋಕೆ ದೊಡ್ಡ ಕಥೆನೇ ಇದೆ. ಇದ್ರೊಳಗೆ ಸಿದ್ದರಾಮಯ್ಯರ ಪಾತ್ರ ಇಲ್ಲ ಅಂತ ಹೇಳ್ತಾ ಇದಾರಲ್ವಾ. ನೇರವಾಗಿ ಸಿದ್ದರಾಮಯ್ಯನವರು ಬಂದು ನನಗೆ ಖಾತೆ ಮಾಡ್ಕೊಡು, ನನ್ನ ಹೆಂಡತಿ ಹೆಸರಿಗೆ ಬದಲಿ ಸೈಟ್ ಕೊಡು ಅಂತ ಕೇಳಲಿಕ್ಕೆ ಬರಲ್ಲ. ಸಿದ್ದರಾಮಯ್ಯನವರ ಕಚೇರಿ ದುರುಪಯೋಗ ಆಗಿದೆ. ಕಚೇರಿಯ ಅಧಿಕಾರಿಗಳು ಸಹಿ ಮಾಡಿರುವಂತ ದಾಖಲೆಗಳನ್ನ ಶಾರ್ಟ್ಲಿ ನಾನೇ ಬಿಡುಗಡೆ ಮಾಡ್ತೀನಿ. ಸಿದ್ದರಾಮಯ್ಯನವರ ಕಚೇರಿ ದುರ್ಬಳಕೆ ಇನ್ನೊಮ್ಮೆ ಹೇಳ್ಬಿಡಿ ಸರ್, ಇನ್ನೊಮ್ಮೆ ಗಂಗರಾಜು ಸರ್ ಇನ್ನೊಮ್ಮೆ ಹೇಳ್ಬಿಡಿ. ಮೇಡಮ್, ಸಿದ್ದರಾಮಯ್ಯನವರೇ ಬಂದು ಮಾಡ್ತಾರೆ ಅಂತ ಅಲ್ಲ. ಸಿದ್ದರಾಮಯ್ಯನವರೇ ಬಂದು ಖಾತೆ ಮಾಡಿಸ್ಬೇಕು, ಇನ್ನೊಂದು ಮಾಡಿಸ್ಬೇಕು, 50-50 ಅನುಪಾತದಲ್ಲಿ ದಾಖಲೆಗಳನ್ನ ಅನುಪಾತದಲ್ಲಿ ಸೈಟ್ಗಳು ಕೊಡಿಸ್ಬೇಕು ಅಂತ ಅಲ್ಲ. ಅವರ ಕಚೇರಿಯ ಅವರ ಕೆಳ ಹಂತದ ಅಧಿಕಾರಿಗಳು ಬಂದು ಮಾಡಬಹುದಲ್ವಾ? ಆ ದಾಖಲೆಗಳು ಶಾರ್ಟ್ಲಿ ನಾನು ಬಿಡುಗಡೆ ಮಾಡ್ತೀನಿ. ಆ ದಾಖಲೆಗಳು ಆಲ್ರೆಡಿ ತಗೊಂಡಿದ್ದೀನಿ. ಇನ್ನೊಂದು ಮಾಹಿತಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ದೇವನೂರು ಬಡಾವಣೆಯಲ್ಲಿ ಖಾಲಿ ಇಲ್ಲ ಅಂತ ಯಾರು ಬೈರತಿ ಸುರೇಶ್ ಹೇಳ್ತಾ ಇದ್ದಾರೆ. ಬೈರತಿ ಸುರೇಶ್ ಸಿದ್ದರಾಮಯ್ಯನವ್ರಿಗೆ ಹೇಳಿಸ್ತಾ ಇರೋದು. ಆದ್ರೆ ಸಿದ್ದರಾಮಯ್ಯನವ್ರ ಬಾಯಿಂದ ಅದು ಬರಬೇಕಾದ್ರೆ ಮುಂಚೆ ಅವರು ಪರಿಶೀಲನೆ ಮಾಡ್ಬೇಕಿತ್ತು. ಇಡೀ ದೇವನೂರು ಬಡಾವಣೆಗೆ ನಾವು ಹೋಗೋದು ಬೇಡ. ಪಕ್ಕದಲ್ಲಿ 462 ಸರ್ವೆ ನಂಬರು ಇದೆ, ನಿಂಗಾವರು ಜಾವ್ರವ್ರದೇ ಅದು ಜಾಗ. ಅದರಲ್ಲಿ 4 ಎಕರೆ 37 ಗುಂಟೆ ಜಾಗ ಇತ್ತು. 37 ಗುಂಟೆ ಮಾತ್ರ ಈ ಒಂದು 464 ಸರ್ವೆ ನಂಬರ್ ಅಲ್ಲಿ ಡಿನೋಟಿಫೈ ಮಾಡಿದಂತ ಸಮಯದಲ್ಲಿ 37 ಗುಂಟೆ ಮಾತ್ರ ಡಿನೋಟಿಫೈ ಮಾಡ್ತಾರೆ. 4 ಎಕರೆ ಜಾಗ ಹಾಗೆ ಇದೆ, ಮೂಡಾ ಜಾಗ ಅದು. ಆ 4 ಎಕರೆ ಜಾಗದಲ್ಲಿ 52 ಸೈಟ್ಗಳನ್ನ ರಚನೆ ಮಾಡಿದ್ದಾರೆ. ಈಗಲೂ ಸಹ ಖಾಲಿ ಇದಾವೆ ಅಷ್ಟು ನಿವೇಶನಗಳು. ಪಕ್ಕದಲ್ಲೇ, ಬೇರೆ ಬೇಡ ನಮ್ಗೆ. ರಚನೆ ಮಾಡಿಲ್ಲ, ಅಪ್ರೂವಲ್ ಆಗಿಲ್ಲ, ಇನ್ನ ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡಿಲ್ಲ. ಖಾಲಿ ನಮ್ದಲ್ಲ ಜಾಗ, ಅದು ನೋಟಿಫೈ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಕೂತಿದ್ರು ಮೂಡಾದವರು. ಆ ಜಾಗನೇ ಮೂಡಾ ಜಾಗ. ಅದಕ್ಕೆ 5,20,00,000 ಪರಿಹಾರ ಸಮೇತ ಕೊಟ್ಟಿದ್ದಾರೆ. 2020 ಇದೆ, ನಟೇಶ್ ಕೊಟ್ಟಿದ್ದಾನೆ.
ಯಾರಿಗೆ? ಪುಟ್ಟಮ್ಮನವ್ರಿಗೆ. ನಿಂಗ ಅವರು ಪುಟ್ಟಮ್ಮನಿಗೆ ಮಾರಾಟ ಮಾಡ್ತಾರೆ ಆ ಜಾಗನ 4 ಎಕರೆ 37 ಕುಂಟೆನುವೆ. ಹ್ಮ್ ಅದ್ರೊಳಗೆ 37 ಕುಂಟೆ ಮೂಡ್ ಹೋಗುತ್ತೆ, ಏನ ಡಿನೋಟಿಫೈ ಆಗುತ್ತೆ, ನೋಟಿಫೈ 4 ಎಕರೆ ಆಗುತ್ತೆ. ಹ್ಮ್ ಆ 4 ಎಕರೆಗೆ 2020ರಲ್ಲಿ 5 ಕೋಟಿ 20 ಲಕ್ಷದ ಪೇಮೆಂಟ್ಗಳು 5 ಕೋಟಿ ಪೇಮೆಂಟ್ಗಳು ಇದೇ ನಟೇಶ ಕೊಟ್ಟಿದ್ದಾನೆ. ಹ್ಮ್ ಯಾಕೆ ಸಿದ್ದರಾಮಯ್ಯನವರು 3 ಎಕರೆ 16 ಕುಂಟೆಗೆ ಯಾಕೆ ಪರಿಹಾರ ಕೊಡಬಾರ್ದಿತ್ತು? ಅವ್ರಿಗೂ ಒಂದು 4 ಕೋಟಿನ ಯಾಕೆ ಕೊಡಬಾರ್ದಿತ್ತು ಮೇಡಮ್? 62 ಇದೆಲ್ಲ ಕೋಟಿ ದೊಡ್ಡ ಕಥೆ ಇದೆ. 62 ಕೋಟಿ ಬೇಕಲ್ಲ ಸರ್? 62 ಕೋಟಿ. ಬರಬೇಕು. ಯಾಕೆಂದ್ರೆ ನಾನು ಇವಾಗ ರಿಟ್ ಆಗ್ತಾ ಇದ್ದೀನಿ. ಇವರು ಎಲ್ಲರೂ ಈಗ 3 ಜನ ನಮ್ಮ ಸಹೋದ್ಯೋಗ ದೂರದಾರಗಳು ಏನ್ ಹೇಳ್ತಾ ಇದ್ದಾರೆ? ಬರೀ ಸಿದ್ದರಾಮಯ್ಯನ ವಿಷಯನ ಮಾತಾಡ್ತಾ ಇದಾರಲ್ವಾ ಮೇಡಮ್? ಹ್ಮ್ ಯಾಕೆ ಮೇಡಮ್ 5,000 ಕೋಟಿ ಹಗರಣದ ಬಗ್ಗೆ ಯಾಕೆ ಮಾತಾಡ್ತಲ್ಲ? ಹ್ಮ್ ಸಿದ್ದರಾಮಯ್ಯರು ಹಗರಣ ಬಂದು 20ರಿಂದ 25 ಕೋಟಿ ಇರ್ಬೋದು. ಅವರು ತಪ್ಪು ಮಾಡಿಲ್ಲ ಅಂತ ನಾನು ಸಮರ್ಥಿಸ್ಕೊತಾ ಇಲ್ಲ. ಹ್ಮ್ ಅವ್ರ ಕುಟುಂಬ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸ್ಕೊತಾ ಇಲ್ಲ ನಾನು. 25 ಕೋಟಿ ದೊಡ್ಡದು, 5 ಕೋಟಿ ದೊಡ್ಡದು, 5,000 ಕೋಟಿ ದೊಡ್ಡದು ಮೇಡಮ್. ಇವರು ದೂರುಗಳಲ್ಲಿ ಎಲ್ಲಾದ್ರೂ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ಕೋರ್ಟ್ಗಳಲ್ಲಿ ದೂರು ಕೊಡ್ತಾರೆ, ಎಲ್ಲಾ ಕಡೆ ದೂರು ಕೊಡ್ತಾರೆ. ಎಲ್ಲಾದ್ರೂ ಸಹ ಈ ತರ ಇಷ್ಟೆಲ್ಲ ಹಗರಣಗಳಾಗಿದೆ. ಯಾವ್ದಾರ ಒಂದು ದಾಖಲೆಗಳು ಬಿಡುಗಡೆ ಮಾಡಿ ಒಂದು ದಾಖಲೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಮೇಡಮ್. ಇದು ಪ್ರಚಾರದ ಗೀಳು, ಪ್ರಚಾರದ ಹುಚ್ಚು. ನಾವು ಮಾಡ್ತಾ ಇರೋದು ಅದಲ್ಲ. ನಾವು ಅಷ್ಟು ದಾಖಲೆಗಳು ಕಲೆ ಹಾಕ್ತಾ ಇದ್ದೀವಿ, ಸಾವಿರಾರು ಪುಟಗಳು ದಾಖಲೆಗಳು ಕಲೆ ಹಾಕ್ತಾ ಇದ್ದೀವಿ. 5,000 ಕೋಟಿ ಹಗರಣ ಹೊರಗಡೆ ಬರಬೇಕು ಅನ್ನೋದು ಉದ್ದೇಶ. ಮತ್ತೊಮ್ಮೆ ಇಲ್ಲ ಗಂಗರಾಜು ಸರ್, ಮತ್ತೊಮ್ಮೆ ಅಭಿನಂದನೆಗಳು ನಿಮ್ ಪ್ರಯತ್ನಕ್ಕೆ. ಸತ್ಯ ಯಾವ ಕಡೆ ಇದೆ ಆ ಕಡೆ ನ್ಯಾಯ ಸಿಗಬೇಕು ಅನ್ನೋದು ನಮ್ದು ಅಪೇಕ್ಷೆ ಕೂಡ. ಗಂಗರಾಜು ಸರ್, ಒಂದ್ ಸಿಂಪಲ್ ಪ್ರಶ್ನೆ ನಿಮ್ಮ ಹತ್ರ, ಒಂದ್ ಸಿಂಪಲ್ ಪ್ರಶ್ನೆ. ಈಗ ನಮಗೆ ಲಭ್ಯವಾಗಿರೋ, ನೀವು ಹೊರತೆಗೆದಿರುವ ದಾಖಲೆ ಪ್ರಕಾರ ಇದೇ ವರ್ಷದ ಜೂನ್ ತಿಂಗಳವರೆಗೂ ಕೂಡ ಸೈಟ್ಗಳು ಬಾಕಿ ಇದೆ. ಮುಖ್ಯಮಂತ್ರಿಗಳ ಪತ್ನಿಯವರಿಂದ ವಶಕ್ಕೆ ಪಡೆದಿರುವ ಕೆಸರೆ ಗ್ರಾಮದ ಭೂಮಿಗೆ ಅನುಗುಣವಾಗಿ ಕಾಂಪನ್ಸೇಷನ್ ಕೊಡೋಷ್ಟು ಸೈಟ್ಗಳು ಅಲ್ಲಿ ಇದೆಯಾ? ಸಿಂಪಲ್ ಪ್ರಶ್ನೆ ಮೇಡಮ್. 100ಕ್ಕೆ 1000% ಸತ್ಯ ಅದು. ಹಿಂದಿನ ದಿವಸ ಸೆಷನ್ ಸ್ಟಾರ್ಟ್ ಆಗುತ್ತಲ್ಲ ಮೇಡಮ್, ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ವಾ? ಆ ಹಿಂದಿನ ದಿವಸ ಒಂದು ದಾಖಲೆ ತಗೊಂಡು ಹೋಗ್ತಾರೆ ಇಲ್ಲಿ ಇಡಿ ಮಿನಿಸ್ಟ್ರಿಗೆ, ಮೈಸೂರು ಮೂಡಾದಿಂದ. ಆ ದಾಖಲೆಯಲ್ಲಿ 563 ಸೈಟ್ ಖಾಲಿ ಇದೆ ಅಂತ ಬರ್ಕೊಂಡು ಹೋಗಿದ್ದಾರೆ ರಿಪೋರ್ಟ್. ಹಾಗಾಗಿ ಈ 50-50 ಅನುಪಾತನೇ ತಪ್ಪು ಮೇಡಮ್. 2014ರಲ್ಲಿ ಮೇಡಮ್ ಪಾರ್ವತಿ ಅವರು ಅರ್ಜಿ ಕೊಡ್ತಾರಲ್ವ ಮೇಡಮ್, ಅರ್ಜಿ ಕೊಟ್ಟಾದ್ಮೇಲೆ ಮೂಡಾ ಪ್ರಾಧಿಕಾರದಿಂದ ಅವ್ರಿಗೆ ಒಂದು ಎಂಡಾಸ್ಮೆಂಟ್ ಕಳಿಸ್ತದೆ ಅಲ್ವಾ? ನಿಮಗೆ ನಾವು ಲ್ಯಾಂಡ್ ಟು ಲ್ಯಾಂಡ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ 60-40 ಅನುಪಾತದಲ್ಲಿ ನಾವು ನಿವೇಶನಗಳು ಕೊಡ್ತೀವಿ ಅಥವಾ ಮಾರುಕಟ್ಟೆ ಬೆಲೆ ಕೊಡ್ತೀವಿ. ಇವತ್ತೇನು ಮಾರುಕಟ್ಟೆ ರೇಟ್ ಇದೆ ಅದು ಕೊಡ್ತೀವಿ ಅಂತ ಹೇಳ್ತಾರಲ್ವ ಮೇಡಮ್. ಆ ಪತ್ರನ ಏನ್ ಪಾರ್ವತಿ ಅವ್ರು ಬಂದು ರಿಸೀವ್ ಮಾಡ್ಕೊಂಡು ಹೋದ್ರಾ?